ಚಿತ್ರದ ಕಥೆಯು ನಿರ್ಜನ ಹೈವೇ ರೋಡಿನೊಂದಿಗೆ ಪ್ರಾರಂಭವಾಗುತ್ತದೆ, ಅಲ್ಲಿ ವೇಗವಾಗಿ ಚಲಿಸುತ್ತಿರುವ ಕಾರನ್ನು ನೋಡಬಹುದು. ಆದರೆ ನಂತರ ಆ ಕಾರಿನ ಟೈರ್ ಪಂಕ್ಚರ್ ಆಗುತ್ತದೆ ಮತ್ತು ಆ ಕಾರು ನಿಯಂತ್ರಣ ತಪ್ಪಿ ಹೋಗಲು ಪ್ರಾರಂಭಿಸುತ್ತದೆ. ನಂತರ ಚಾಲಕನು ಕಾರನ್ನು ನಿಯಂತ್ರಣಕ್ಕೆ ತಂದು ನಿಲ್ಲಿಸುತ್ತಾನೆ. ಆಗ ಕಾರಿನಿಂದ ಎಲ್ಲರೂ ಹೊರಬರುತ್ತಾರೆ. ಈಗ ನಮಗೆ ಕಾರಿನಲ್ಲಿ 3 ಹುಡುಗರು ಮತ್ತು 3 ಹುಡುಗಿಯರು ಇದ್ದಾರೆಂದು ತಿಳಿಯುತ್ತದೆ. ಅವರ ಹೆಸರುಗಳು ಕ್ರಮವಾಗಿ ಜೋಡಿ, ಎರಿಕ್, ಜೆಫ್, ಕೆರೆನ್, ಟಾಡ್ ಮತ್ತು ಅವನ ಗರ್ಲ್ಫ್ರೆಂಡ್ ಸಾರಾ ಎಂದಾಗಿದೆ. ಇವರೆಲ್ಲರೂ ಜೋಡಿಯ ಸಹೋದರಿಯ ಮದುವೆಗೆ ಸರ್ಪ್ರೈಸ್ ನೀಡಲು ಅಲ್ಲಿಗೆ ಹೋಗುತ್ತಿದ್ದಾರೆ. ಹಾಗೆ ಕಾರನ್ನು ನಿಲ್ಲಿಸಿ ಸ್ಟೆಪ್ನಿಯನ್ನು ಹೊರಗೆ ತೆಗೆದು ಕಾರಿಗೆ ಅಳವಡಿಸುತ್ತಾರೆ. ಆಗ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ, ಆ ನಿರ್ಜನ ಪ್ರದೇಶದಲ್ಲಿ ಯಾವುದೇ ರೀತಿಯ ನೆಟ್ವರ್ಕ್ ಇಲ್ಲ ಎಂದು. ಈಗ ಎಲ್ಲ ಜನರು ಒಟ್ಟಾಗಿ ಆ ಕಾರನ್ನು ಸರಿಪಡಿಸಲು ಪ್ರಾರಂಭಿಸುತ್ತಾರೆ. ಅದರ ನಂತರ ಟೈರ್ ಬದಲಾಯಿಸುತ್ತಿರುವ ಜ್ಯಾಕ್ ನನ್ನು ನಾವು ನೋಡುತ್ತೇವೆ ಮತ್ತು ಎಲ್ಲಾ ಜನರು ಸೂರ್ಯನ ಬಿಸಿಲಿಗೆ ಕಾರಿನ ಹಿಂದಿನ ಬದಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಎರಿಕ್ ಸ್ವಲ್ಪ ಫ್ರೆಶ್ ಆಗಲು ಸ್ವಲ್ಪ ದೂರ ನಡೆದಾಡುತ್ತಾನೆ. ಜಾಕ್ ಸ್ಟೆಪ್ನಿ ಟೈರ್ ಬದಲಿಸುವ ಸಮಯದಲ್ಲಿ ಕಾರಿನಿಂದ ಒಂದು ಬುಲೆಟನ್ನು ನೋಡುತ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ಯಾರೋ ಬೇಕಂತಲೇ ಕಾರನ್ನು ಪಂಚರ್ ಮಾಡಿದರೆಂದು ಅಂದುಕೊಳ್ಳುತ್ತಾನೆ. ನಂತರ ಈ ನಿರ್ಜನ ಪ್ರದೇಶದಲ್ಲಿ ಯಾರು ಹೀಗೆ ಮಾಡುವುದಿಲ್ಲ ಅಂದುಕೊಂಡು ಅದನ್ನು ನಿರ್ಲಕ್ಷಿಸುತ್ತಾನೆ. ಆಗ ಸ್ಟೆಪ್ನಿ ಟೈರ್ ಅಲ್ಲಿಂದ ಉರುಳುತ್ತಿರುವುದನ್ನು ಮತ್ತು ಹೆದ್ದಾರಿಯಲ್ಲಿ ಮುಂದೆ ಹೋಗುತ್ತಿರುವುದನ್ನು ಟಾಡ್ ನೋಡುತ್ತಾನೆ. ಆದ್ದರಿಂದ ಅವನು ಟೈರ್ ತೆಗೆದುಕೊಳ್ಳಲು ಅವದ ಹಿಂದೆ ಓಡಿ ಹೋಗುತ್ತಾನೆ. ನಂತರ ಸಾರಾ ಜಾಕ್ ನನ್ನು ನೋಡಲು ಕಾರಿನ ಇನ್ನೊಂದು ಕಡೆಗೆ ಹೋದಾಗ ಅವಳಿಗೆ ದಿಗ್ಭ್ರಮೆಯಾಗುತ್ತದೆ, ಯಾಕೆಂದರೆ ಜಾಕ್ ನನ್ನು ಯಾರೋ ಶೂಟ್ ಮಾಡಿಕೊಂಡಿದ್ದರು. ಅವನ ಮುಖ ಛಿದ್ರವಾಗತ್ತು. ಆಗ ಅವಳು ಎಲ್ಲರನ್ನೂ ಕೂಗಿ ಕರೆಯಬೇಕೆನ್ನುವಷ್ಟರಲ್ಲಿ ಅವಳ ಕಣ್ಣಿಗೆ ಸರಿಯಾಗಿ ಯಾರೋ ಶೂಟ್ ಮಾಡುತ್ತಾರೆ. ನಂತರ ತಕ್ಷಣವೇ ಇನ್ನೊಂದು ಕಣ್ಣಿಗೂ ಶೂಟ್ ಮಾಡುತ್ತಾರೆ. ತಕ್ಷಣವೇ ಅವಳು ಕುಸಿದು ನೆಲಕ್ಕೆ ಬೀಳುತ್ತಾಳೆ. ಈ ದುರಂತವನ್ನೆಲ್ಲ ಅವಳ ಸಹಪಾಠಿಗಳು ಆಘಾತದಿಂದ ನೋಡುತ್ತಿರುತ್ತಾರೆ. ಅವರಿಗೆ ಇಲ್ಲಿ ಏನಾಗುತ್ತಿದೆ ಎಂದು ಯಾರಿಗೂ ಅರ್ಥವೇ ಆಗಲಿಲ್ಲ. ಇದರ ನಂತರ ಕರೆನ್ ತಕ್ಷಣವೇ ಎಚ್ಚೆತ್ತುಕೊಂಡು ಜೋಡಿ ಮತ್ತು ಟಾಡ್ ಅವರನ್ನು ತಕ್ಷಣ ಕಾರಿನ ಹಿಂದೆ ಹೋಗುವಂತೆ ಹೇಳುತ್ತಾಳೆ, ಏಕೆಂದರೆ ಯಾರೋ ತಮ್ಮನ್ನು ಆಕ್ರಮಣ ಮಾಡುತ್ತಿದ್ದಾರೆಂದು ಅವಳು ಅರ್ಥಮಾಡಿಕೊಳ್ಳುತ್ತಾಳೆ. ಅವರು ಕಾರಿನ ಹಿಂದೆ ಓಡುತ್ತಾರೆ. ಟಾಡ್, ಎರಿಕ್ ಕೂಡ ಈಗ ಅವರ ಬಳಿಗೆ ಬರಲು ಮುಂದಾಗುತ್ತಾರೆ. ಟಾಡ್ ಓಡಿ ಬರುವುದರೊಳಗೆ ಅವನ ಬೆನ್ನಿಗೆ ಗುಂಡು ತಗುಲುತ್ತದೆ. ಅವನು ವೇಗವಾಗಿ ತೆವಳಿಕೊಂಡು ಕಾರಿನ ಹಿಂಬದಿಗೆ ಬರುತ್ತಾನೆ. ಎರಿಕ್ ಗುಂಡಿನ ಶಬ್ದವನ್ನು ಕೇಳಿದ ನಂತರ ಅವನು ಅಲ್ಲಿ ಬಿದ್ದಿರುವ ಮರದ ಹಿಂದೆ ಅಡಗಿಕೊಳ್ಳುತ್ತಾನೆ. ಆದರೆ ದೂರದಲ್ಲಿ ಅಡಗಿಕೊಂಡಿರುವವನು ಈಗ ಎರಿಕ್ ಮೇಲೆ ಗುಂಡು ಹಾರಿಸುತ್ತಾನೆ. ಆದರೆ ಎರಿಕ್ಗೆ ಮರವು ಅಡ್ಡವಾಗಿ ಇರುತ್ತದೆ. ಅವನಿಗೆ ಯಾವುದೇ ಗುಂಡು ತಗುಲುವುದಿಲ್ಲ. ಅಡಗಿರುವ ಶೂಟರ್ 3 ಮೇಲೂ ಗುಂಡು ಹಾರಿಸಿದನು. ಆದರೆ ಈಗ 3 ಸುರಕ್ಷಿತವಾಗಿದ್ದರು. ಈಗ ಎಲ್ಲರೂ ತಾವು ಬಹಳ ದೊಡ್ಡ ತೊಂದರೆಯಲ್ಲಿ ಸಿಲುಕಿದ್ದೇವೆ ಎಂದು ಮನವರಿಕೆ ಆಗುತ್ತದೆ. ಅವರ ಬಳಿ ಮೊಬೈಲ್ ಫೋನ್ ಇದೆ, ಆದರೆ ಅದರಲ್ಲಿ ಯಾವುದೇ ನೆಟ್ವರ್ಕ್ ಇರುವುದಿಲ್ಲ. ಆ ಜನರು ಇಲ್ಲಿಂದ ಹೇಗೆ ತಪ್ಪಿಸಿಕೊಂಡು ಹೊರಬರುವುದೆಂದು ಅವರಿಗೆ ಅರ್ಥವಾಗುತ್ತಿಲ್ಲ. ಆಗ ಟಾಡ್ ತನ್ನ ಮೊಬೈಲನ್ನು ಸೆಲ್ಫಿ ಸ್ಟಿಕ್ನ ಸಹಾಯದಿಂದ ಸಿಗ್ನಲ್ ಇರುವಿಕೆಯನ್ನು ಪತ್ತೆ ಹಚ್ಚಲು ಯತ್ನಿಸಿದ. ಆದರೆ ಆ ಶೂಟರ್ ಗುರಿಯಿಟ್ಟು ಮೊಬೈಲನ್ನು ಶೂಟ್ ಮಾಡುತ್ತಾನೆ. ಈಗ ಮೊಬೈಲ್ ಸಂಪೂರ್ಣವಾಗಿ ಮುರಿದುಹೋಗಿದೆ ಮತ್ತು ಈಗ ಎಲ್ಲರೂ ಕೆಟ್ಟದಾಗಿ ತೊಂದರೆಗೀಡಾಗಿದ್ದಾರೆ. ಅವರಿಗೆ ಈ ತೊಂದರೆಯಿಂದ ಹೇಗೆ ಹೊರಬರುವುದು ಎಂದು ಅರ್ಥವಾಗುತ್ತಿಲ್ಲ. ಆ ಶೂಟರ್ನ ಗುರಿ ತುಂಬಾ ಉತ್ತಮವಾಗಿದೆ ಎಂದು ಎಲ್ಲರೂ ಅರ್ಥಮಾಡಿಕೊಳ್ಳುತ್ತಾರೆ. ಈಗ ಟಾಡ್ ಹೇಳುತ್ತಾನೆ, ನಾವು ಹೇಗಾದರೂ ಮಾಡಿ ಗಾಡಿಯನ್ನು ತಳ್ಳಿಯಾದರೂ ಆ ಶೂಟರ್ನ ಫೈರ್ ರೇಂಜ್ಗಿಂತ ದೂರ ಹೋಗಬೇಕಾಗಿದೆ ಎಂದು ಅಂದುಕೊಂಡರು. ಆಗ ಜೋಡಿ ಆ ಸ್ನೈಪರ್ನ ಸ್ಥಳವನ್ನು ತಿಳಿಯಲು ತಮ್ಮ ಮೊಬೈಲ್ ಕ್ಯಾಮೆರಾವನ್ನು ಆನ್ ಮಾಡುತ್ತಾಳೆ ಮತ್ತು ಶೂಟರ್ನನ್ನು ಹುಡುಕತೊಡಗುತ್ತಾಳೆ. ಇತ್ತ ಕೆರೆನ್ ಒಂದು ಕೋಲಿಗೆ ಜಾಕೆಟ್ ಅನ್ನು ಸಿಕ್ಕಿಸಿ ನಿಧಾನವಾಗಿ ಮೇಲೆತ್ತುತ್ತಾಳೆ. ಆಗ ಶೂಟರ್ ಆ ಜಾಕೆಟ್ ಅನ್ನು ಕಂಡನು. ಅವರಲ್ಲಿ ಒಬ್ಬರ ತಲೆ ಎಂದು ಭಾವಿಸಿ ಶೂಟ್ ಮಾಡುತ್ತಾನೆ. ಆ ಕ್ಷಣದಲ್ಲಿ ಇತ್ತ ಜೋಡಿ ಆ ಸ್ನೈಪರ್ ಅನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆಹಿಡಿಯುತ್ತಾರೆ. ಕಾರಿನ ಟೈರ್ ಅನ್ನು ಈಗಾಗಲೇ ಬದಲಾಯಿಸಿದ್ದಾರೆ. ಆದ್ದರಿಂದ ಟಾಡ್ ಕಾರಿನೊಳಗೆ ನುಸುಳಿ ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಈ ಮಧ್ಯೆ ಶೂಟರ್ನು ಮತ್ತೊಮ್ಮೆ ಅವನ ಮೇಲೆ ಗುಂಡು ಹಾರಿಸುತ್ತಾನೆ. ಆಗ ಟಾಡ್ ಮತ್ತೆ ಕಾರಿನ ಹಿಂಬದಿ ಬಂದು ಅವಿತುಕೊಳ್ಳುತ್ತಾನೆ. ನಂತರ ಜೋಡಿಯು ವಿಡಿಯೋವನ್ನು ತೋರಿಸುತ್ತಾಳೆ. ಆ ವಿಡಿಯೋದಲ್ಲಿ ಆ ಶೂಟರ್ ಮರದ ಮೇಲೆ ಅವಿತುಕೊಂಡು ಶೂಟ್ ಮಾಡುವುದು ಕಂಡು ಬರುತ್ತದೆ. ಆದರೆ ಶೂಟರ್ನು ಹೀಗೇಕೆ ಮಾಡುತ್ತಿದ್ದಾನೆಂದು ಅವರಿಗೆ ಅರ್ಥವಾಗುವುದಿಲ್ಲ. ಈಗ ಎಲ್ಲರೂ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ ಮತ್ತು ತಮ್ಮ ಜೀವಗಳನ್ನು ಉಳಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡಲು ಸಿದ್ಧರಾಗಿದ್ದಾರೆ. ಆದರೆ ಇದರ ನಂತರ ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುವುದಿಲ್ಲ. ಈಗ ಟಾಡ್ ಅಲ್ಲಿದ್ದ ಟೂಲ್ ಬಾಕ್ಸ್ನ ಕ್ಯಾಪನ್ನು ರಕ್ಷಣೆಗೆ ಕೈಗೆ ಕಟ್ಟಿಕೊಂಡು ಕಾರನ್ನು ನ್ಯೂಟ್ರಲ್ ಮಾಡುತ್ತಾನೆ. ಆಗ 3 ಕಾರನ್ನು ನಿಧಾನವಾಗಿ ತಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ಕಾರನ್ನು ಸ್ವಲ್ಪ ಮುಂದಕ್ಕೆ ಸರಿಸುತ್ತಾರೆ. ಆದರೆ ಎರಿಕ್ ಇನ್ನೂ ಅದೇ ಮರದ ಹಿಂದೆ ಅಡಗಿದ್ದಾನೆ. ನಂತರ ಶೂಟರ್ ತನ್ನ ಬಂದೂಕನ್ನು ಲೋಡ್ ಮಾಡುತ್ತಿದ್ದಾನೆ ಎಂದು ನಮಗೆ ತೋರಿಸಲಾಗುತ್ತದೆ.
ಈ ಸಮಯದಲ್ಲಿ ಎರಿಕ್ ಇದೇ ಸರಿಯಾದ ಸಮಯ ಎಂದು ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾನೆ, ಆದರೆ ಶೂಟರ್ ಬಹಳ ಚುರುಕಾಗಿದ್ದನು. ಅವನು ಎರಿಕ್ನ ಕಾಲಿಗೆ ಗುರಿಯಿಟ್ಟು ಶೂಟ್ ಮಾಡುತ್ತಾನೆ. ಇದರಿಂದಾಗಿ ಗುಂಡು ಅವನ ಕಾಲಿಗೆ ಜೋರಾಗಿ ಹೊಡೆಯುತ್ತದ. ಆದರೆ ಅವನು ಇನ್ನೂ ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ಮತ್ತು ಅಲ್ಲಿಂದ ತನ್ನ ಸ್ನೇಹಿತರ ಕಡೆಗೆ ಮುಂದುವರಿಯಲು ಪ್ರಯತ್ನಿಸುತ್ತಾನೆ. ಆದರೆ ಆ ಶೂಟರ್ ಅವನ ಕಾಲಿಗೆ ಮತ್ತೊಂದು ಗುಂಡನ್ನು ಹೊಡೆಯುತ್ತಾನೆ, ಇದರಿಂದ ಅವನು ನೆಲಕ್ಕೆ ಕುಸಿದು ಬಿದ್ದು ಮೂರ್ಛೆ ಹೋಗುತ್ತಾನೆ. ಈಗ ಹಸಿವು ಮತ್ತು ಬಾಯಾರಿಕೆಯಿಂದಾಗಿ ಎಲ್ಲಾ ಜನರು ತುಂಬಾ ಬಳಲುತ್ತಿದ್ದಾರೆ. ಕರೆನ್ ಕಾರಿನೊಳಗೆ ನೀರಿನ ಬಾಟಲಿಯನ್ನು ನೋಡುತ್ತಾಳೆ. ಅವಳು ಸುತ್ತಿಗೆಯಿಂದ ಬಾಟಲ್ ಅನ್ನು ಹೊರತೆಗೆಯುತ್ತಾಳೆ ಮತ್ತು ಒಬ್ಬೊಬ್ಬರಾಗಿ ಎಲ್ಲರೂ ಆ ಬಾಟಲಿಯಿಂದ ಸ್ವಲ್ಪ ನೀರನ್ನು ಕುಡಿಯುತ್ತಾರೆ. ನಂತರ ಸ್ವಲ್ಪ ನೀರನ್ನು ಎರಿಕ್ನ ಕಡೆಗೂ ಎಸೆಯುತ್ತಾರೆ. ಎರಿಕ್ ಈಗ ಚೇತರಿಸಿಕೊಂಡಿದ್ದ. ಅವನು ಆ ಬಾಟಲಿಯಿಂದ ನೀರನ್ನು ಕುಡಿಯಲು ಪ್ರಯತ್ನಿಸುತ್ತಾನೆ. ಆದರೆ ಆ ಕ್ರೂರಿ ಶೂಟರ್ ಅವನ ಕೈಗೆ ಸರಿಯಾಗಿ ಶೂಟ್ ಮಾಡುತ್ತಾನೆ. ಈಗ ಎರಿಕ್ನ ಪರಿಸ್ಥಿತಿ ಬಹಳ ಗಂಭೀರವಾಗಿದ್ದು ಅವನು ನೋವಿನಿಂದ ನೆರಳುತ್ತಾನೆ. ಇತ್ತ ಟಾಡ್ ಈಗ ಸಂಪೂರ್ಣವಾಗಿ ಮಾನಸಿಕವಾಗಿ ಬೇಸತ್ತು ಹೋಗಿದ್ದಾನೆ ಎಂದು ನಮಗೆ ತೋರಿಸಲಾಗುತ್ತದೆ. ಇದರಿಂದಾಗಿ ಅವನು ಆ ಕಾರಿನ ಹಿಂಬದಿಯಿಂದ ಹೊರಬಂದು ಸ್ನೈಪರ್ನ ವ್ಯಾಪ್ತಿಗೆ ಬರುತ್ತಾನೆ. ಆದರೆ ಆ ಶೂಟರ್ ಅವನಿಗೆ ಗುಂಡು ಚಲಾಯಿಸುವುದಿಲ್ಲ. ಈಗ ಟಾಡ್ ಸೀದಾ ಅವನ ಪ್ರೇಯಸಿ ಸಾರಾಳ ಮೃತದೇಹದ ಬಳಿಗೆ ಬಂದು ಅವಳ ಕೈಯನ್ನು ಅವನ ಕೈಯಲ್ಲಿ ಇಡುತ್ತಾನೆ. ಅವಳು ಹಣೆಗೆ ಮುತ್ತಿಟ್ಟು ಅವಳ ಪಕ್ಕದಲ್ಲೇ ಮಲಗುತ್ತಾನೆ. ಇತ್ತ ಎರಿಕ್ ನೋವಿನಿಂದ ಬಳಲುತ್ತಿದ್ದ. ಆಗ ಒಂದು ತೋಳವು ಅವನೆಡೆಗೆ ಬರುತ್ತದೆ. ಇನ್ನೇನು ಆ ತೋಳ ಎರಿಕ್ ನನ್ನ ಕೊಂದೇ ಬಿಡುತ್ತದೆ ಎನ್ನುವಷ್ಟರಲ್ಲಿ ಎರಿಕ್ ತನ್ನ ಕೊನೆಯುಸಿರೆಳೆದನು. ಇದನ್ನೆಲ್ಲ ಕಣ್ಣಾರೆ ಕಂಡ ಟಾಡ್ಗೆ ಶೂಟರ್ನ ಮೇಲೆ ಬಹಳ ಕೋಪ ಬರುತ್ತದೆ. ಆ ಶೂಟರ್ಗೆ ಬಾಯಿಗೆ ಬಂದಂತೆ ಬೈಯುತ್ತಾನೆ. ಆಗ ಟಾಡ್ ಹೆದ್ದಾರಿಯಲ್ಲಿ ಕಾರು ತನ್ನ ಕಡೆಗೆ ಚಲಿಸುತ್ತಿರುವುದನ್ನು ನೋಡುತ್ತಾನೆ. ಅವನು ಆ ಕಾರನ್ನು ಮುಂದೆ ಬರದಂತೆ ಹೇಳುತ್ತಾನೆ, ಆದರೆ ಶೂಟರ್ ಟಾಡ್ನ ಎದೆಗೆ ಗುಂಡು ಹಾರಿಸುತ್ತಾನೆ. ಇದರಿಂದಾಗಿ ಅವನು ತನ್ನ ಗೆಳತಿ ಸಾರಾ ಬಳಿ ಬೀಳುತ್ತಾನೆ ಮತ್ತು ಅವನು ಸಹ ಅಲ್ಲಿಯೇ ಸಾಯುತ್ತಾನೆ. ಇಲ್ಲಿ ಈಗ ಕಾರು ಅಲ್ಲಿಗೆ ವೇಗವಾಗಿ ತಲುಪುತ್ತದೆ. ಕಾರಿನೊಳಗೆ ನಾವು ಒಂದು ಕುಟುಂಬವನ್ನು ನೋಡಬಹುದು. ಕಾರಿನೊಳಗೆ ಒಂದು ಹೆಣ್ಣು ಮಗುವಿನ ತಂದೆ ತಾಯಿ ಇರುತ್ತಾರೆ. ತಾಯಿ ಕಾರನ್ನು ಚಲಾಯಿಸುತ್ತಿರುತ್ತಾಳೆ ಮತ್ತು ತಂದೆ ನಿದ್ದೆಗೆ ಹೋಗಿರುತ್ತಾನೆ. ಹೈವೇಯಲ್ಲಿ ಬಿದ್ದಿರುವ ಶವಗಳನ್ನು ಕಂಡು ಅವಳು ಗಾಬರಿಯಿಂದ ತನ್ನ ಗಂಡನನ್ನು ಎಬ್ಬಿಸುವಷ್ಟರಲ್ಲಿ ಶೂಟರ್ ಅವನ ಮೇಲೆ ಗುಂಡು ಹಾರಿಸಿದನು. ಆ ಕಾರಣದಿಂದಾಗಿ ಆ ಕಾರು ಅದೇ ಹೆದ್ದಾರಿಯಲ್ಲಿ ಅನಿಯಂತ್ರಿತವಾಗಿ ಪಲ್ಟಿಯಾಗಿದೆ ಮತ್ತು ಕಾರಿನಲ್ಲಿದ್ದ ಮೂವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಈಗ ಆ ಮಹಿಳೆ ತೀವ್ರವಾಗಿ ಗಾಯಗೊಂಡ ಕಾರಿನಿಂದ ಹೇಗೋ ಹೊರಬರುತ್ತಾಳೆ. ಅವಳು ತೀವ್ರ ಗಂಭೀರವಾಗಿ ಆಘಾತಕ್ಕೊಳಗಾಗಿದ್ದಾಳೆ. ಅವಳು ತನ್ನ ಪತಿ ಮತ್ತು ಮಗಳನ್ನು ಹುಡುಕತೊಡಗುತ್ತಾಳೆ. ಆಗ ಕೆರೆನ್ ಮತ್ತು ಜೋಡಿ ಅವರಳಿಗೆ ಕಾರಿನ ಹಿಂಬದಿಯಲ್ಲಿ ಅವಿತುಕೊಳ್ಳುವಂತೆ ಹೇಳುತ್ತಾರೆ. ಆದರೆ ಅವಳಿಗೆ ಅದು ಅರ್ಥವಾಗುವುದಿಲ್ಲ. ಅಷ್ಟರಲ್ಲಿ ಶೂಟರ್ ಅವಳನ್ನು ಶೂಟ್ ಮಾಡಿ ಕೊಲ್ಲುತ್ತಾನೆ. ನಂತರ ಆಕೆಯ ಪತಿ ಕಾರಿನಿಂದ ಹೊರಬರುತ್ತಾನೆ. ಇವರನಿಗೂ ಸಹ ಕರೆನ್ ಮತ್ತು ಜೋಡಿ ಕಾರಿನ ಹಿಂದೆ ಅಡಗಿಕೊಳ್ಳುವಂತೆ ಮನವೊಲಿಸುತ್ತಾರೆ. ಅವನು ಅವರಿಬ್ಬರನ್ನೂ ಅರ್ಥಮಾಡಿಕೊಳ್ಳುತ್ತಾನೆ ಮತ್ತು ಕಾರಿನ ಹಿಂದೆ ಅಡಗಿಕೊಳ್ಳುತ್ತಾನೆ. ನಂತರ ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಲು ಕರೆನ್ ಹೇಳುತ್ತಾಳೆ. ಆಗ ಅವನು ಫೋನ್ ಮಾಡುವಷ್ಟರಲ್ಲಿ ಶೂಟರ್ ಕಾರಿನ ಫ್ಯೂಯಲ್ ಟ್ಯಾಂಕರ್ಗೆ ಶೂಟ್ ಮಾಡುತ್ತಾನೆ. ಆಗ ತಕ್ಷಣವೇ ಕಾರ್ ಬ್ಲಾಸ್ಟ್ ಆಗುತ್ತದೆ. ಕಾರಿನ ಜೊತೆಗೆ ಅವನು ಸಹ ಸುಟ್ಟು ಹೋಗುತ್ತಾನೆ. ಈ ಮಧ್ಯೆ ಹೆದ್ದಾರಿಯಲ್ಲಿ ತುಂಬಾ ಕೆಟ್ಟ ಸ್ಥಿತಿಯಲ್ಲಿ ಗಾಯಗೊಂಡ ಅವನ ಮಗುವನ್ನು ನಮಗೆ ತೋರಿಸಲಾಗುತ್ತದೆ. ಅವಳು ಈಗ ಚೇತರಿಸಿಕೊಂಡು ಮೇಲೇಳಲು ಪ್ರಯತ್ನಿಸುತ್ತಾಳೆ. ಆದರೆ ಆ ದುಷ್ಟ ಶೂಟರ್ ಚಿಕ್ಕ ಮಗು ಎಂದು ಲೆಕ್ಕಿಸದೆ ಅವಳನ್ನು ಸಹ ಶೂಟ್ ಮಾಡಿ ಸಾಯಿಸುತ್ತಾನೆ. ಜೋಡಿ ಮತ್ತು ಕರೆನ್ ಅಸಹಾಯಕ ಸ್ಥಿತಿಯಿಂದ ಸಂಪೂರ್ಣವಾಗಿ ಖಿನ್ನರಾಗಿರುವುದು ನಾವು ನೋಡುತ್ತೇವೆ. ಖಂಡಿತ ಆ ಶೂಟರ್ ಅವರಿಬ್ಬರನ್ನೂ ಕೊಲ್ಲುತ್ತಾನೆಂದು ಅವರು ಭಾವಿಸುತ್ತಾರೆ. ಆದರೆ ಕರೆನ್ ಇನ್ನೂ ಬಿಟ್ಟುಕೊಡುವುದಿಲ್ಲ. ನಾವು ರಾತ್ರಿ ಬರುವವರೆಗೆ ಕಾಯಬೇಕು ಎಂದು ಅವರಿಬ್ಬರು ನಿರ್ಧರಿಸುತ್ತಾರೆ. ನಿಧಾನವಾಗಿ ಕತ್ತಲಾದಾಗ ಕೆರೆನ್ ಮತ್ತು ಜೋಡಿ ಆ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸಜ್ಜಾಗಿದ್ದರು. ಕರೆನ್ ಕಾರಿನ ಟೈರ್ ಅನ್ನು ತೆಗೆದು ಅದರಿಂದ ಟ್ಯೂಬ್ ಅನ್ನು ಹೊರತೆಗೆಯುತ್ತಾರೆ ಮತ್ತು ಆ ಟ್ಯೂಬ್ಗೆ ಬೆಂಕಿ ಹಚ್ಚುತ್ತಾರೆ. ಇದರಿಂದ ಸುತ್ತಲೂ ಹೊಗೆ ತುಂಬುತ್ತದೆ. ಆ ಶೂಟರ್ ಇನ್ನು ಮರದಲ್ಲಿ ಕುಳಿತುಕೊಂಡು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ಆದರೆ ಶೂಟರ್ಗೆ ಆ ಹೊಗೆಯಿಂದ ಕಣ್ಣು ಕಾಣದಂತೆ ಆಗುತ್ತದೆ. ಇದೇ ಸರಿಯಾದ ಸಮಯ ಎಂದು ಅವರು ಓಡಲು ನಿರ್ಧರಿಸುತ್ತಾರೆ. ಆಗ ದೂರದಿಂದ ಒಂದು ಪೊಲೀಸ್ ಟ್ರಕ್ ಕಂಡುಬರುತ್ತದೆ. ಪೊಲೀಸ್ ಕಾರಿನೊಳಗಡೆ ಇಬ್ಬರು ಪೊಲೀಸ್ ಮತ್ತು ಕಾರಿನ ಮೇಲೆ ಇಬ್ಬರು ಪೊಲೀಸ್ ಶೂಟರ್ಗಳು ಕಂಡು ಬರುತ್ತಾರೆ. ಆದರೆ ಅವರಿಗೆ ಈ ಹಂತಕ ಶೂಟರ್ ಎಲ್ಲಿ ಅಡಗಿಕೊಂಡಿದ್ದಾನೆ ಎಂದು ತಿಳಿದಿರುವುದಿಲ್ಲ. ಇದರಿಂದ ನಮಗೆ ತಿಳಿದು ಬರುತ್ತದೆ, ಆ ಸತ್ತು ಹೋದ ವ್ಯಕ್ತಿಯು ಸಾಯುವ ಮುನ್ನ ಎಲ್ಲ ವಿಷಯಗಳನ್ನು ಪೊಲೀಸರಿಗೆ ವಿವರಿಸಿರುತ್ತಾನೆ. ಆದ್ದರಿಂದ ಪೊಲೀಸರು ಇಲ್ಲಿಗೆ ಬಂದಿರುತ್ತಾರೆ. ಕಾರಿನೊಳಗಿದ್ದ ಪೊಲೀಸ್ ಆಫೀಸರ್ ಭಯದಿಂದ ಹಿಂತಿರುಗುವಂತೆ ತಮ್ಮ ತಂಡವನ್ನು ಕರೆಯಲು ಆದೇಶಿಸುತ್ತಾನೆ. ಆದರೆ ಆ ಸಮಯದಲ್ಲಿ ಆ ಶೂಟರ್ ಪೊಲೀಸ್ ಆಫೀಸರ್ರಿಗೆ ಗುರಿ ಇಟ್ಟು ಗುಂಡನ್ನು ಹಾರಿಸುತ್ತಾನೆ. ಆವಾಗ ಕಾರು ನಿಯಂತ್ರಣ ತಪ್ಪಿ ಮೇಲಿದ್ದ ಒಬ್ಬ ಶೂಟರ್ ಕೆಳಗೆ ಬೀಳುತ್ತಾನೆ. ಕೆಳಗುಳಿದ ಪೊಲೀಸ್ನನ್ನು ಸಹ ಹಂತಕ ಶೂಟರ್ ಗುಂಡು ಹಾರಿಸಿಕೊಂಡು ಬಿಡುತ್ತಾನೆ.
ಇದನ್ನೆಲ್ಲ ಕಂಡು ಕೆರೆನ್ ಜೋಡಿಗೆ ಹೇಳುತ್ತಾಳೆ ನಾವೀಗ ಕಾಡಿನ ಕಡೆಗೆ ಓಡಿ ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು. ಆದರೆ ಜೋಡಿ ತುಂಬಾ ಭಯ ಬೀಳಾಗಿರುತ್ತಾಳೆ. ನಾವು ಓಡಿ ಹೋದರೆ ನಮ್ಮನ್ನು ಸಹ ಕೊಂದು ಬಿಡುತ್ತಾನೆ ಎಂದು ಆ ಜೋಡಿ ಹೇಳುತ್ತಾಳೆ. ಆದರೂ ಕೆರೆನ್ ಅವಳ ಮಾತನ್ನು ಕೇಳದೆ ಒಬ್ಬಳೇ ಅಲ್ಲಿಂದ ಓಡಿ ಹೋಗುತ್ತಾಳೆ. ಆದರೆ ಆ ಶೂಟರ್ ಅವಳಿಗೂ ಸಹ ಗುಂಡು ಹಾರಿಸಿ ಕೊಂದು ಬಿಡುತ್ತಾನೆ. ಅಷ್ಟರಲ್ಲಿ ಆ ಪೊಲೀಸ್ ಗಾಡಿ ಜೋಡಿಯ ಹತ್ತಿರ ಬಂದಿರುತ್ತದೆ. ಅವಳು ಸ್ವಲ್ಪ ಧೈರ್ಯ ಮಾಡಿ ಆ ಪೊಲೀಸ್ ಗಾಡಿ ಹತ್ತಿರ ಓಡಿ ಹೋಗುತ್ತಾಳೆ. ಅಲ್ಲಿ ಇಬ್ಬರು ಪೊಲೀಸ್ ಇರುತ್ತಾರೆ. ಜೋಡಿ ಅವರಿಗೆ ಎಲ್ಲವನ್ನೂ ವಿವರಿಸುತ್ತಾಳೆ. ಆ ಮರದ ಮೇಲೆ ಒಬ್ಬ ಹಂತಕ ಶೂಟರು ಅಡಗಿ ಕುಳಿತಿದ್ದಾನೆ, ಅವನು ಎಲ್ಲರನ್ನೂ ಕೊಂದು ಹಾಕುತ್ತಿದ್ದಾನೆ ಎಂದು ಅವಳು ಇಲ್ಲಿಂದ ಓಡಿ ಹೋಗಲು ಹೇಳುತ್ತಾಳೆ. ಆದರೆ ಆ ಪೊಲೀಸರು ಆ ಶೂಟರ್ನನ್ನು ಕೊಲ್ಲಲು ನಿರ್ಧರಿಸುತ್ತಾರೆ, ಏಕೆಂದರೆ ಆ ಶೂಟರ್ನು ಇವರ ಇಬ್ಬರ ಪೊಲೀಸ್ ಆಫೀಸರನ್ನು ಕೊಂದು ಹಾಕಿದ್ದನು. ಆ ಪೊಲೀಸರು ಆ ಮರದ ಕಡೆಗೆ ಸತತವಾಗಿ ಗುಂಡಿನ ದಾಳಿಯನ್ನು ಮಾಡುತ್ತಾರೆ, ಆದರೆ ಒಂದು ಗುಂಡು ಸಹ ಶೂಟರ್ನ ಮೇಲೆ ಬೀಳುವುದಿಲ್ಲ. ಏಕೆಂದರೆ ಆ ಪೊಲೀಸರಿಗೆ ಆ ಹಂತಕ ಶೂಟರ್ ಎಲ್ಲಿ ಅಡಗಿ ಕುಳಿತಿದ್ದಾನೆ ಎಂದು ಸರಿಯಾಗಿ ತಿಳಿದಿರುವುದಿಲ್ಲ. ಆದರೆ ಆ ಹಂತಕ ಶೂಟರ್ನ ಒಬ್ಬೊಬ್ಬ ಪೊಲೀಸರಿಗೂ ಗುಂಡು ಹಾರಿಸಿಕೊಂಡು ಬಿಡುತ್ತಾನೆ. ಈಗ ಕೊನೆಯದಾಗಿ ಜೋಡಿ ಒಬ್ಬಳು ಮಾತ್ರ ಉಳಿದಿರುತ್ತಾಳೆ. ಆದರೆ ಅವರ ತುಂಬಾ ಭಯ ಬೀಳಾಗಿರುತ್ತಾಳೆ. ಅವಳು ಈಗ ತುಂಬಾ ಧೈರ್ಯವನ್ನು ತಂದುಕೊಂಡು ಆ ಪೊಲೀಸ್ ಗಾಡಿಯನ್ನು ಚಲಾಯಿಸಲು ಮುಂದಾಗುತ್ತಾಳೆ. ಅವಳು ಗಾಡಿಯನ್ನು ಚಲಾಯಿಸಿಕೊಂಡು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಹೈವೇಯಲ್ಲಿ ಗಾಡಿಯಲ್ಲಿ ಓಡಿಸುತ್ತಿರುತ್ತಾಳೆ. ಆಗ ಶೂಟರ್ ಗಾಡಿಯ ಮೇಲೆ ಗುಂಡನ್ನು ಹಾರಿಸುತ್ತಾನೆ. ಆಗ ಒಂದು ಗುಂಡು ಬಂದು ಜೋಡಿಯ ಹೆಗಲ ಮೇಲೆ ಬೀಳುತ್ತದೆ. ಆಗ ಗಾಡಿ ಸಂಪೂರ್ಣ ನಿಯಂತ್ರಣವನ್ನು ತಪ್ಪಿ ಹೋಗುತ್ತದೆ. ಆ ಗಾಡಿ ನೇರವಾಗಿ ಹೋಗಿ ಹಂತಕ ಇದ್ದ ಮರಕ್ಕೆ ಬಂದು ಜೋರಾಗಿ ಗುದ್ದುತ್ತದೆ. ಆಗ ಹಂತಕ ಆಯ ತಪ್ಪಿ ಮರದ ಮೇಲಿಂದ ಕೆಳಗೆ ಬೀಳುತ್ತಾನೆ. ಅವನ ಜೊತೆಗೆ ಬಂದೂಕು ಸಹ ಕೆಳಕ್ಕೆ ಬೀಳುತ್ತದೆ. ಆಗ ಜೋಡಿಯು ಓಡಿಹೋಗಿ ಆ ಬಂದೂಕನ್ನು ತೆಗೆದುಕೊಳ್ಳುತ್ತಾಳೆ. ಅವನು ತನ್ನಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ಜೋಡಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಜೋಡಿ ಬಹಳ ಭಯದಿಂದ ಶೂಟರ್ನ ಕಡೆ ಗುಂಡನ್ನು ಹಾರಿಸುತ್ತಾಳೆ. ಈಗ ಶೂಟರ್ ಗುಂಡು ತಗುಲಿ ನೆಲಕ್ಕುರುಳುತ್ತಾನೆ. ಆಗ ಜೋಡಿ ಬಹಳ ಕೋಪದಿಂದ ಅವನಿಗೆ ಆ ಬಂದೂಕಿನಿಂದ ಮನಬಂದಂತೆ ಬಹಳ ಹೊಡೆದು ಸಾಯಿಸುತ್ತಾಳೆ. ಅವಳು ವೇಗವಾಗಿ ಹೊಡೆಯುವಾಗ ಬಂದೂಕಿನ ಟ್ರಿಗರ್ ಪ್ರೆಸ್ ಆಗಿ ಒಂದು ಗುಂಡು ಬಂದು ಅವಳ ಕುತ್ತಿಗೆಗೆ ತಗಲುತ್ತದೆ. ಇದರಿಂದ ಅವಳು ಕೂಡ ಸ್ಥಳದಲ್ಲಿ ಮೃತಪಡುತ್ತಾಳೆ. ಹೀಗೆ ಈ ಚಲನಚಿತ್ರದಲ್ಲಿ ಒಬ್ಬರು ಕೂಡ ಸಮ ಪ್ರಾಣವನ್ನು ಉಳಿಸಿಕೊಳ್ಳಲಾಗುವುದಿಲ್ಲ. ಎಲ್ಲರೂ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಇಲ್ಲಿಗೆ ಈ ಚಲನಚಿತ್ರ ಮುಕ್ತಾಯವಾಗುತ್ತದೆ. ಈ ಚಿತ್ರದ ಹೆಸರು ಡೌನ್ ರೇಂಜ್. ಇದು 2017ರಲ್ಲಿ ತೆರೆಕಂಡ ಇಂಗ್ಲಿಷ್ ಚಿತ್ರವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚುಮುಚ್ಚಿನ ವಿಗಳಿಗೆ ಮನೂಸ್ ಫಿಲಂ ಫ್ಯಾಕ್ಟರಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟವಾದ ಮೂವಿಗಳನ್ನು ರಿವ್ಯೂ ಮಾಡಬೇಕಿದ್ದರೆ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.